ನ್ಯೂ ಮೆಟ್ರೋ ಮಾರ್ಟ್. ನಿಮ್ಮ ಮನಕೊಪ್ಪಿದ ಯಾವುದೇ ಗೃಹ ಬಳಕೆಯ ಐಟಮ್ ಅನ್ನು ಖರೀದಿ ಮಾಡುವಂತಹ 10 ವರ್ಷಗಳ ಬಳಿಕ ಮತ್ತೊಮ್ಮೆ ನಿಮ್ಮ ಬೀದರ್ ನಗರಕ್ಕೆ ಬಂದಿದೆ. ಸ್ಥಳ ಝೀರಾ ಫಂಕ್ಷನ್ ಹಾಲ್, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಎದುರುಗಡೆ, ಗುರುನಾನಕ್ ಮೇನ್ ಗೇಟ್ ಒಳಗಡೆ, ಬೀದರ್. ನೋಡ್ಲಿಕ್ಕೆ 2 ಕಣ್ಣು ಸಾಲದೆನಿಸುವಷ್ಟು ಭರ್ಜರಿ ಐಟಂಗಳು ಬರೀ 199 ರೂಪಾಯಿನಲ್ಲಿ. ಎಂಥ ಐಟಮ್, ಎಂಥ ಬೆಲೆಯಲ್ಲಿ ಎಂದೆಂದು ಕಂಡಿಲ್ಲ ಕೇಳಿಲ್ಲ. ಏಕೆಂದ್ರೆ 10 ವರ್ಷಗಳ ಬಳಿಕ ಬಂದಿದೆ ನಮ್ಮ ಬೀದರ್ಗೆ. ಸ್ಥಳ ಝೀರಾ ಫಂಕ್ಷನ್ ಹಾಲ್, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಎದುರುಗಡೆ, ಗುರುನಾನಕ್ ಮೇನ್ ಗೇಟ್ ಒಳಗಡೆ, ಬೀದರ್. ಕಂಪನಿಯ ಡೈರೆಕ್ಟ್ ಸೇಲ್ ನಲ್ಲಿ ಫ್ಯಾಕ್ಟರಿಯಿಂದ ನೇರ ಮಾರಾಟದಲ್ಲಿ ಬಂದಿದೆ. ನ್ಯೂ ಮೆಟ್ರೋ ಮಾರ್ಟ್. ಸ್ಥಳ ಝೀರಾ ಫಂಕ್ಷನ್ ಹಾಲ್, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಎದುರುಗಡೆ, ಗುರುನಾನಕ್ ಮೇನ್ ಗೇಟ್ ಒಳಗಡೆ, ಬೀದರ್. ನ್ಯೂ ಮೆಟ್ರೋ ಮಾರ್ಟ್ ನಮ್ಮಲ್ಲಿ ಬರೀ 199 ರೂಪಾಯಿನಲ್ಲಿ ಮಕ್ಕಳ ಆಟಿಕೆಗಳು, ಗಿಫ್ಟ್ ಐಟಮ್, ಮಹಿಳೆಯರ ಬ್ಯಾಗ್, ಮಕ್ಕಳ ಸ್ಕೂಲ್ ಬ್ಯಾಗ್, ಕಾಲೇಜ್ ಬ್ಯಾಗ್, ಟ್ರಾವೆಲ್ ಬ್ಯಾಗ್, ವೆರೈಟಿ ಬ್ಯಾಗ್, ಇನ್ನು ಟೆಡ್ಡಿ ಬೇರ್, ಸ್ಟೀಲ್ ಪಾತ್ರೆ, ಪ್ಲಾಸ್ಟಿಕ್, ಫೈಬರ್, ಹಿಂಡಾಲಿಯಂ, ಅಲ್ಯೂಮಿನಿಯಂ ಇತ್ಯಾದಿ ಅಡಿಗೆ ಮನೆಯ ಭರ್ಜರಿ ಐಟಂಗಳು. ಅಷ್ಟೇ ಅಲ್ಲ, ಗೋಡೆ ಗಡಿಯಾರ, ಸ್ಲೀಪರ್ ಹಾಗೂ ಅತ್ಯಾಕರ್ಷಕ ಫ್ಯಾನ್ಸಿ ಐಟಮ್, ಅಲಂಕಾರಿಕ ವಸ್ತುಗಳು. ಅಬ್ಬಬ್ಬಬ್ಬಬ್ಬ, ನೋಡ್ಲಿಕ್ಕೆ 2 ಕಣ್ಣು ಸಾಲದೆನಿಸುವಷ್ಟು ಭರ್ಜರಿ ಐಟಂಗಳು 10 ವರ್ಷಗಳ ಬಳಿಕ ನಮ್ಮ ಬೀದರ್ಗೆ ಬಂದಿದೆ ನೋಡಿ. ಎಂತ ಚಾನ್ಸ್ ಬಿಟ್ರೆ ಸಿಗಲ್ಲ, ಮತ್ತೆ ಬರಲ್ಲ. ಹಾಗಾಗಿ ಎಂದೇ ಕುಟುಂಬ ಸಮೇತರಾಗಿ ಭೇಟಿ ನೀಡಿ ನ್ಯೂ ಮೆಟ್ರೋ ಮಾರ್ಟ್. ಭರ್ಜರಿ ಗೃಹ ಬಳಕೆ ಐಟಮ್ಸ್ ಗಳ ಮೇಘ ಮಾರ್ಟ್, ನ್ಯೂ ಮೆಟ್ರೋ ಮಾರ್ಟ್. 10 ವರ್ಷಗಳ ಬಳಿಕ ಮತ್ತೊಮ್ಮೆ ನಿಮ್ಮ ಬೀದರ್ ನಗರಕ್ಕೆ ಬಂದಿದೆ. ಸ್ಥಳ ಝೀರಾ ಫಂಕ್ಷನ್ ಹಾಲ್, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಎದುರುಗಡೆ, ಗುರುನಾನಕ್ ಮೇನ್ ಗೇಟ್ ಒಳಗಡೆ, ಬೀದರ್. ಇಲ್ಲಿ ಇದು ಕೆಲವೇ ದಿನಗಳ ಮಾರಾಟ. ಹಾಗಾಗಿ ಭರ್ಜರಿ ಫ್ರೆಶ್ ಲೇಟೆಸ್ಟ್ ಸ್ಟಾಕ್ ಬಂದಿದೆ. ಮರೆಯದಿರಿ, ಮರೆತು ಹತಾಶರಾಗದಿರಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದರ್ ಅಕುಳ್ಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಅರಣ್ಯ ಪ್ರದೇಶದಲ್ಲಿ ಕೆಮಿಕಲ್ ತ್ಯಾಜ್ಯ, ಟ್ಯಾಂಕರ್ ಜಪ್ತಿ, ಕುಡಿಯುವ ನೀರಿನಲ್ಲಿ ಮಿಶ್ರಣದ ಆರೋಪ, 100 ಗಿಡ ಮರಗಳು ಕೆಮಿಕಲ್ ನೀರಿನಿಂದ ಬಾಡಿ ಹೋಗಿರುವ ಶಂಕೆ, ಅರಣ್ಯ ಇಲಾಖೆ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ, ಸ್ಥಳಕ್ಕೆ ಅಧಿಕಾರಿಗಳು ದೌಡು. ಕೆಮಿಕಲ್ ಕಂಪನಿಗಳ ತ್ಯಾಜ್ಯವನ್ನು ಟ್ಯಾಂಕರ್ ಲಾರಿಗಳ ಮೂಲಕವಾಗಿ ಚಿಟಗುಪ್ಪ ತಾಲೂಕಿನ ಚಾಂಗ್ಲೇರ ಗ್ರಾಮದ ಬಳಿಯ ಒಂದು ಅರಣ್ಯ ಪ್ರದೇಶದಲ್ಲಿ ಸುರಿಯುತ್ತಿದ್ದಾಗ ಜನರ ಪ್ರತಿಭಟನೆಗೆ ಹೆದರಿ ಲಾರಿಯನ್ನು ಅಲ್ಲಿಯೇ ಬಿಟ್ಟು ಚಾಲಕ ಪರಾರಿಯಾಗಿರುವ ಘಟನೆ ಶನಿವಾರ ನಸುಕಿನ ಜಾವ ಜರುಗಿದೆ. ಬೀದರ್ ರಾಯಚೂರು ಹೆದ್ದಾರಿಯ ಪಕ್ಕದ ಒಂದು ಚಾಂಗ್ಲೇರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಳಿ ತಾಂಡಾದ ಬಳಿಯ ಕಾಡಿನಲ್ಲಿ ಶನಿವಾರ ನಸುಕಿನ ಜಾವ ಕೆಮಿಕಲ್ ತ್ಯಾಜ್ಯ ತುಂಬಿದ ಟ್ಯಾಂಕರ್ ಲಾರಿ ತ್ಯಾಜ್ಯವನ್ನು ಕಾಡಿನಲ್ಲಿ ವಿಲೇವಾರಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಚೌಕಿ ತಾಂಡದ ಜನರ ಒಂದು ಪ್ರತಿಭಟನೆಗೆ ಹೆದರಿಕೊಂಡು ಚಾಲಕ ಪರಾರಿಯಾಗಿದ್ದಾನೆ. ಪಕ್ಕದ ತೆಲಂಗಾಣ ರಾಜ್ಯದ ಒಂದು ಹೌಸಿಂಗ್ ಪಾಸಿಂಗ್ ಹೊಂದಿರುವಂತಹ ಒಂದು ಟ್ಯಾಂಕರ್ ಲಾರಿ ಅಲ್ಲಿಂದ ಕೆಮಿಕಲ್ ತ್ಯಾಜ್ಯವನ್ನು ತರ್ತಾ ಇತ್ತು ಎಂಬುದು ಇನ್ನೂ ತಿಳಿದು ಬಂದಿಲ್ಲ. ಅತ್ಯಂತ ವಿಷಯುಕ್ತ ಕೆಮಿಕಲ್ ತ್ಯಾಜ್ಯ ಇದಾಗಿದ್ದು ಟ್ಯಾಂಕರ್ ಬಳಿ ಸುಮಾರು 500 ಮೀಟರ್ ಸುತ್ತಲಿನ ಒಂದು ಪರಿಸರದಲ್ಲಿ ವಿಷಯುಕ್ತ ವಾಸನೆ ಪಸರಿಸಿದೆ. ಅರಣ್ಯ ಇಲಾಖೆಗೆ ಒಳಪಟ್ಟಿರುವ ಈ ಪ್ರದೇಶದಲ್ಲಿ ಕಳೆದ 2 ವರ್ಷಗಳಿಂದ ಟ್ಯಾಂಕರ್ ಮೂಲಕ ಕೆಮಿಕಲ್ ತ್ಯಾಜ್ಯವನ್ನು ತಂದು ಎಸೆಯಲಾಗ್ತಾ ಇದೆ. ಆದರೆ ಇಲ್ಲಿಯವರೆಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಇದರ ಮಾಹಿತಿಯೇ ಇಲ್ಲ ಎಂದು ಚೌಕಿ ತಾಂಡ ನಿವಾಸಿಗಳು ಆರೋಪಿಸ್ತಾ ಇದ್ದಾರೆ. ಈ ಅರಣ್ಯದಲ್ಲಿ ಸುಮಾರು 5-6 ಸ್ಥಳಗಳಲ್ಲಿ ಹಾಗೂ ಆಳದ ಬಾವಿಗಳಲ್ಲಿ ಈ ತ್ಯಾಜ್ಯವನ್ನು ಸುರಿಯಲಾಗ್ತಾ ಇದೆ. ಚೌಕಿ ತಾಂಡ ಜನರಿಗೆ ಕೆಮಿಕಲ್ ಮಿಶ್ರಿತ ಕುಡಿಯುವ ನೀರು ಬರ್ತಾ ಇವೆ ಎಂದು ಆರೋಪ ಮಾಡಲಾಗಿದೆ. ಅಲ್ಲಿಯ ಜನರು ಕೂಡ ತೀವ್ರ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಟ್ಯಾಂಕರ್ಗಳಿಂದ ಸುರಿದ ಕೆಮಿಕಲ್ ತ್ಯಾಜ್ಯ ಹರಿದು ಹೋಗಿ ಅರಣ್ಯದಲ್ಲಿ ಹರಿಯುವ ನೀರು ನೀರಿನ ನಾಲೆಗಳಿಗೆ ಸೇರ್ತಾ ಇದೆ. 2 ನಾಲೆಗಳು ಸೇರುವ ಸ್ಥಳದಲ್ಲಿ ಚೌಕಿ ತಾಂಡಕ್ಕೆ ಕುಡಿಯುವ ನೀರು ಪೂರೈಸುವ ಒಂದು ದೊಡ್ಡ ಬಾವಿ ಕೂಡ ಅಲ್ಲಿದೆ. ತ್ಯಾಜ್ಯದ ನೀರು ಬಾವಿಯ ನೀರಿನ ಜೊತೆ ಸೇರಿಕೊಳ್ಳುವುದರಿಂದ ಬಾವಿಯ ನೀರನ್ನು ಕುಡಿದು ಚೌಕಿ ತಾಂಡದ ಜನರು ಕಳೆದ ವರ್ಷ ಅನಾರೋಗ್ಯಕ್ಕೀಡಾಗಿದ್ದರು. ಚರ್ಮದ ತುರಿಕೆ, ಕಣ್ಣು ಬೇನೆ, ಮಕ್ಕಳಿಗೆ ವಯೋವೃದ್ಧ
ಮತ್ತೊಬ್ಬರೊಬ್ಬರಿಗೆ ವಾಂತಿ ಭೇದಿ ಸೇರಿದಂತೆ ಇನ್ನಿತರ ಕಾಯಿಲೆಗಳು ಕೂಡ ಕಾಡಿದ್ದವು ಎಂದು ತಾಂಡದ ಯುವಕ ರವಿ ಚೌಹಾಣ್ ಆರೋಪ ಮಾಡಿದ್ದಾನೆ. ಕೆಮಿಕಲ್ ಟ್ಯಾಂಕರ್ ವಿಷಯ ತಿಳಿಯುತ್ತಿದ್ದಂತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಕಳೆದ 2 ವರ್ಷಗಳಿಂದ ಇಂಥ ಘಟನೆಗಳು ಜರುಗ್ತಾ ಇದ್ರೂ ಕೂಡ ಅರಣ್ಯ ಇಲಾಖೆ ಗಮನಕ್ಕೆ ಬರದೇ ಇರುವಂಥದ್ದು ಬಹಳ ಆಶ್ಚರ್ಯಕರ ವಿಷಯವಾಗಿದೆ. ಕಳೆದ ವರ್ಷ ಇದೇ ಅರಣ್ಯ ಇಲಾಖೆಯವರು ಅನೇಕ ವರ್ಷಗಳಿಂದ ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡಿಕೊಂಡು ಹೊಟ್ಟೆ ತುಂಬಿಸಿಕೊಳ್ತಾ ಇದ್ದ ಚೌಕಿ ಬಿ ತಾಂಡದ ಕಡುಬಡವರಿಂದ ಅರಣ್ಯ ಭೂಮಿಯನ್ನು ವಶಪಡಿಸಿಕೊಂಡು ಅವರಿಗೆ ಬಡವರ ಮನೆಗಳನ್ನು JCB ಮೂಲಕ ಕೆಡವಲು ಮುಂದಾಗಿದ್ದರು. ಆದರೆ ಈಗ ಇಡೀ ಅರಣ್ಯವನ್ನು ನಾಶ ಮಾಡ್ತಾ ಇರುವಂಥ ಕೆಮಿಕಲ್ ತ್ಯಾಜ್ಯದ ಬಗ್ಗೆ ಮೌನ ವಹಿಸಿರುವುದು ಅನೇಕ ಸಂಶಯಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಅದು ಅಲ್ಲದೆ ಟ್ಯಾಂಕರ್ಗಳು ಕೆಮಿಕಲ್ ತ್ಯಾಜ್ಯ ಸುರಿದ ಅನತಿ ದೂರದಲ್ಲಿಯೇ ಅರಣ್ಯ ಇಲಾಖೆಯವರು ನೂತನವಾಗಿ ಗಿಡಗಳನ್ನು ನೆಡ್ತಾ ಇದ್ದಾರೆ. ಅವರ ಗಮನಕ್ಕೆ ಈ ವಿಷಯ ಬರದೇ ಇರಲು ಹೇಗೆ ಸಾಧ್ಯ? ಇದು ಅರಣ್ಯ ಇಲಾಖೆಯ ನಿಷ್ಕಾಳಜಿ ಎಂದು ಚಾಂಗ್ಲೇರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಅಶೋಕ್ ಅಲಿಪುರ್ ಅವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ಅರಣ್ಯ ಪ್ರದೇಶದಲ್ಲಿ ಕೆಮಿಕಲ್ ತ್ಯಾಜ್ಯ ಸುರಿದ ಪ್ರಕರಣ ಗಂಭೀರವಾಗಿದ್ದು ಸಂಬಂಧಿಸಿದ ಇಲಾಖೆಗಳು ಸ್ಥಳಕ್ಕೆ ಭೇಟಿ ನೀಡುವಂತೆ ಸೂಚಿಸಿದ್ದೇನೆ ಎಂದು ತಹಸೀಲ್ದಾರ್ ಮಂಜುನಾಥ್ ಪಾಂಚಾಳ್ ತಿಳಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಂದ ಬೇಮಳಕೆಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಕುರಿತು ಬಹಳ ಒಂದು ಒಳ್ಳೆಯ ರೀತಿಯಿಂದ ಸುದ್ದಿಯನ್ನು ಪ್ರಕಟ ಮಾಡಿರ್ತಕ್ಕಂಥ ನಮ್ಮ ಚಿಟಗುಪ್ಪ ತಾಲೂಕಾ ವರದಿಗಾರರಾಗಿರ್ತಕ್ಕಂಥ ನವೀನ್ ಗಂಜಿ ಅವರು ನಮ್ಮನ್ನು ಒಂದಿಷ್ಟು ಹೆಚ್ಚಿನ ಮಾಹಿತಿಯನ್ನು ಅಲ್ಲಿಂದ ಕೊಡ್ತಾ ಇದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. कौन सा पानी बोले? वो पैसा मोटा मोटा पैसा दूंगा पानी है। सब उसका चले क्या? अब ये गोरू वाले बकरी वाले कोई इधर कोई नहीं आ रहे, आदमी भी पीने के लिए भी नहीं आ रहे। उसकी वजह से इधर ये तोड़ दिया था। ये गोरू पानी के लिए बंधे थे लोग। ಚೌಕಿ ತಾಂಡ ಜನರದ್ದು ಒಂದೇ ಬೇಡಿಕೆ ಏನಂದ್ರೆ ಕೆಮಿಕಲ್ ಯುಕ್ತ ನೀರು ನಮಗೆ ಕುಡಿಯೋಕ್ಕೆ ಸಿಗಬಾರ್ದು. ಆಮೇಲೆ ಈ ಕಾಡಿನಲ್ಲಿ ಕೆಮಿಕಲ್ ಬೀಳಬಾರ್ದು. ಮತ್ತು ನಮಗೆ ಕುಡಿಯುವ ನೀರಿಗಾಗಿ ಸೂಕ್ತ ಕೊಳವೆ ಬಾವಿಗಳು ಅಳವಡಿಸ್ಕೋಬೇಕಂತೇಳಿ ಈ ನಮ್ಮ ಚೌಕಿ ತಾಂಡ ಜನರ ಆಗ್ರಹವಾಗಿದೆ. ಸುದ್ದಿ ಸಮಯಕ್ಕಾಗಿ ಚುಟುಗುಪ್ಪದಿಂದ ನವೀನ್ ಗಂಜಿ. आपका नाम? मानिक। बाप का नाम? बंसू। मानिक बंसू। गांव? चौकी तांडा। चौकी तांडा। अभी ऐसे टैंकर से जो केमिकल ला के फेंक रहे हैं वो कितने दिन से चल रहा है? ये फेंक रहा है कि 2-3 साल से कर रहे हैं। इधर उधर कभी भी रात में कभी खाली करके जाता है वो मालूम नहीं, कभी खाली करता है वो आप देखो मालूम नहीं होता। अभी ये बारिश में आया गाड़ी, अभी वो उधर चिकड़ में फंसी गाड़ी, अभी मालूम तो मालूम नहीं होता था। अच्छा, ये क्या बारिश के दिनों में आता है क्या हमेशा आता है? कभी भी ये ज्यादा धूप काल में आता है, इधर भी खाली करके चला जाता जंगल में। अच्छा, वो खाली करे सो जो केमिकल है पानी में मिलके ऐसा आता है आके ये तुम्हारा बॉडी में मिक्स हो रहा है और यहाँ का पानी आपका चौकी तांडे वाले पी रहे। इसके वजह से चौकी तांडे में क्या क्या हो रहा है? खुजली हो रहा है साहब, जो आग का पानी है वो आ रहा है, कुछ न कुछ शरीर को इन्फेक्शन हो रहा है, बुखार ज्यादा आ रहा है,
कभी कभी बिदर में कभी कभी 2-4 दिन में कभी एडमिट हो जाता है, बच्चे लोग भी एडमिट होता रहे। हाँ हाँ हाँ। ये बहुत दिक्कत है सब। अच्छा, इसके बारे में कोई कंप्लेंट करे क्या अभी? कोई भी कंप्लेंट नहीं की। हाँ, कंप्लेंट नहीं करे। अभी तुम्हारे गांव के मुखंड जाके गवर्नमेंट को भी, सरकार को भी नहीं बोले अभी कैसे होना चाहिए? अच्छा ठीक है, अभी क्या क्या होना चाहिए अभी तुम्हारे हिसाब से? अभी ये क्या, हमको ये पानी का थोड़ा व्यवस्था अच्छा करना चाहिए। ये जो नाले का है थोड़ा दिक्कत अच्छा करना चाहिए। थोड़ा खड्डा करके ये पानी इधर जाना चाहिए थोड़ा। बस वही दिक्कत है हमको। नहीं तो ये 2 बोरियल के ऊपर में जो पानी है खाली वो पीने का थोड़ा यूज करता अच्छा है। तो आपको पानी का सहूलत करेक्ट करना हाँ, चाहिए। करेक्ट करना चाहिए। और यहाँ केमिकल नहीं मिलना है नहीं इसमें। मिलना चाहिए। ठीक है। ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.